ಎಸ್ಟಿ ನಿಗಮದಲ್ಲಿ ಕೋಟಿ ಕೋಟಿ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ವಾಲ್ಮೀಕಿ ನಿಗಮದ ಕೇಸ್ನಲ್ಲಿ ನಾಗೇಂದ್ರ ಅವರಿಗೆ ಕಂಟಕ ಫಿಕ್ಸ್. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗಬಹುದು. ಈಗಾಗಲೇ ನಾಗೇಂದ್ರ ಅವರ PAಯನ್ನು ಅರೆಸ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ನಾಗೇಂದ್ರ ಕೂಡ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳಾಗ್ತಾ ಇದೆ. ಬೆಳಗ್ಗೆಯಿಂದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರ ಬಂಧನದ ಸಾಧ್ಯತೆ ಕೂಡ ಇದೆ ಅಂಥೇಳಿ ಇಡಿ ಮೂಲಗಳು ಹೇಳ್ತಾ ಇರುವಂಥದ್ದು. ಬೆಳಗ್ಗೆ 7:00ವರೆಗೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ ಮಾಜಿ ಸಚಿವ ನಾಗೇಂದ್ರ ಅವರನ್ನು. ಯಾವಾಗ ವಶಕ್ಕೆ ಪಡೆದುಕೊಳ್ತಾರೋ ಅವರ ಮೊಬೈಲು ಎಲ್ಲವನ್ನೂ ಕೂಡ ಸೀಸ್ ಮಾಡುವಂತಹ ಕೆಲಸ ಮಾಡ್ತಾರೆ. ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ. ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾರೆ. 7:00ವರೆಗೆ ಆರಂಭವಾದಂತಹ ವಿಚಾರಣೆ ಇಲ್ಲಿಯವರೆಗೂ ಕೂಡ ನಿಂತಿಲ್ಲ. ಈಗಾಗಲೇ ಅವರ ಆಪ್ತ ಸಹಾಯಕನ ಬಂಧನವನ್ನು ಮಾಡಿರುವಂತಹದ್ದು ಇಡಿ ಜಾರಿ ನಿರ್ದೇಶನಾಲಯ. ಬಹುತೇಕ ಈ ಹಗರಣದಲ್ಲಿ ಎಸ್ಟಿ ನಿಗಮದ ಗೋಲ್ಮಾಲ್ ಪ್ರಕರಣದಲ್ಲಿ ಮಾಜಿ ಸಚಿವರ ಬಂಧನ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಈ ಮೂಲಕ ಮತ್ತೊಂದು ಸಂಕಷ್ಟಕ್ಕೆ ನಾಗೇಂದ್ರ ಅವರು ಫಿಕ್ಸ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ವೈಷ್ಣವಿ ಮಾಲ್ನ ಬಳಿ 1.20 ಕೋಟಿ ಏಪ್ರಿಲ್ 2024 ಮೊದಲ ವಾರ ಈ ಹಣವನ್ನು ಸಂದಾಯ ಮಾಡುವಂತಹ ಕೆಲಸ ಆಗಿರುತ್ತೆ. ವೈಷ್ಣವಿ ಮಾಲ್ನ ನೆಲಮಹಡಿಯಲ್ಲಿ ಹಣ ಹಸ್ತಾಂತರ ಮಾಡುವಂತಹ ಕೆಲಸ ಆಗಿದ್ದು, ಹಣ ತಂದು ಕೊಟ್ಟಿರ್ತಾನೆ ಸತ್ಯನಾರಾಯಣ ವರ್ಮ. ಈತನೇ ಈ ಹಗರಣದ ಕಿಂಗ್ ಪಿನ್ ಅಂಥೇಳಿ ಇಲ್ಲಿಯವರೆಗೂ ಹೇಳ್ತಾ ಇರುವಂಥದ್ದು. 2 ಬ್ಯಾಗ್ನಲ್ಲಿ 1,20,00,000 ಹಸ್ತಾಂತರ ಆಗಿದೆ. ಇದು ಹವಾಲಾ ಮೂಲಕ ತೆಗೆದುಕೊಂಡಿರುವ ಹಣ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ನಿರಂತರವಾಗಿ ವಿಚಾರಣೆಯನ್ನು ಈಗ ಫೇಸ್ ಮಾಡ್ತಾ ಇರುವಂತಹದ್ದು ನಾಗೇಂದ್ರ ಅವರು. ಬೆಳಗ್ಗೆ 7:00ವರೆಗೆ ಆರಂಭವಾದಂತಹ ವಿಚಾರಣೆ 4:20 ಆದರೂ ಕೂಡ ನಿಂತಿಲ್ಲ. ಬಂಧನದ ಸಾಧ್ಯತೆ ಎಷ್ಟಿದೆ ಅಂಥೇಳಿ ಮಾಜಿ ಸಚಿವರ ಬಂಧನದ ಸಾಧ್ಯತೆ ಎಷ್ಟಿದೆ ಅಂತ? ಪ್ರೇಮ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಅತ್ಯಾಪ್ತ ಆಗಿರುವಂತ ಮತ್ತು ಅವರ PA ಆಗಿರುವಂತ ಹರೀಶನನ್ನ ಬಂಧನಕ್ಕೊಳಪಡಿಸಿದ್ರೆ ಮತ್ತು ಆತನನ್ನ ಶಾಂತಿನಗರದ ಕಚೇರಿ ಏನಿತ್ತು ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇದಾವೆ. ಯಾಕೆಂದ್ರೆ ಹರೀಶ್ ತೆಲಂಗಾಣದಿಂದ ಬೆಂಗಳೂರಿಗೆ ಹಣವನ್ನು ವಾಪಸ್ ತರೋ ವಿಚಾರದಲ್ಲಿ ಮತ್ತು ಅದನ್ನ ಹಂಚಿಕೆ ಮಾಡೋ ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಜೊತೆಗೆ ಅವನ ಡೈರೆಕ್ಷನ್ಸ್ ಅಂದ್ರೆ ಸಚಿವರ ಪರವಾಗಿ ಹರೀಶ್ ಅವರು ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಸಂದಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡೈರೆಕ್ಷನ್ಸ್ ಮತ್ತು ನಿರ್ದೇಶನವನ್ನ ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಆ ಮಾಹಿತಿಯನ್ನ ಆಧರಿಸಿ ಈಗ ಇಡಿ ಅಧಿಕಾರಿಗಳು ಪ್ರಥಮ ಬಾರಿಗೆ ಆತನನ್ನ ಅಂದ್ರೆ ರೈಡ್ ಆದ ಬಳಿಕ ಪ್ರಥಮ ಬಾರಿಗೆ ಆತನನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಅನ್ನ ತೋರಿಸ್ಕೊಂಡಿರುವಂತದ್ದು. ಇದಾದ ನಂತರ ಈಗ ಆತನ PA ಅರೆಸ್ಟ್ ಆದ ಬಳಿಕ ನಾಗೇಂದ್ರ ಅವರ ಅರೆಸ್ಟ್ ಸಾಧ್ಯತೆಗಳು ಕೂಡ ಬಹುತೇಕ ಖಚಿತ ಆಗ್ತಾ ಇರುವಂತದ್ದು. ಯಾಕಾಗಿ ಅಂದ್ರೆ ನಾಗೇಂದ್ರ ಅವರ ನಿರ್ದೇಶನ ಇಲ್ದೇನೆ ಅಥವಾ ನಾಗೇಂದ್ರ ಅವರ ಒಪ್ಪಿಗೆ ಇಲ್ದೇನೆ ಇಷ್ಟೊಂದು ಹಣವನ್ನ ಮನಿ ಲ್ಯಾಂಡ್ರಿಂಗ್ ಮಾಡಲಿಕ್ಕೆ ಸಾಧ್ಯ ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಗಳನ್ನ ಆಧರಿಸಿ ಆತನ ಹೇಳಿಕೆಗಳೇನಿತ್ತು ಮತ್ತು ಅವರ ಮನೆಯಲ್ಲಿ ಅಂದ್ರೆ ನಾಗೇಂದ್ರ ಅವರ ಮನೆಯಲ್ಲೇ ಕೂರಿಸ್ಕೊಂಡು ಆತನನ್ನ ವಿಚಾರಣೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಹರೀಶ್ ಯಾವುದೇ ರೀತಿಯ ಮಾಹಿತಿಗಳನ್ನು ಹೊರಹಾಕುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತೇಳಿ ಆತನನ್ನ ಬಂಧನಕ್ಕೊಳಪಡಿಸಿ ಆತನನ್ನ ಅವರ ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯತಿರಿಕ್ತವಾಗಿ ನಾಗೇಂದ್ರ ಅವರ ವಿರುದ್ಧವಾಗಿ ಮತ್ತು ನಾಗೇಂದ್ರ ಅವರ ನಿರ್ದೇಶನಗಳೇನೇನಿತ್ತು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಇಡಿ ಅಧಿಕಾರಿಗಳ ಮುಂದೆ ಬಿಚ್ಚಿಟ್ರೆ ನಾಗೇಂದ್ರ ಬಂಧನ ಬಹುತೇಕ ಖಚಿತ ಆಗುತ್ತೆ. ಈಗಾಗಲೇ ಆ ಡೆವಲಪ್ಮೆಂಟ್ಗಳು ಮತ್ತು ಆ ಪ್ರಕ್ರಿಯೆಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಮುಂದಿನ ಹೊತ್ತುಗಳಲ್ಲಿ ಅದು ಅಧಿಕೃತವಾಗ ಅಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಬಸವನಗೌಡ ದದ್ದಲ್ ಅವರು ಈ ಪ್ರಕರಣದಲ್ಲಿ ಒಂದಷ್ಟು ಸಮಯಾವಕಾಶ ಬಚಾವಾಗುವಂತ ಸಾಧ್ಯತೆಗಳು ಕೂಡ ಇದಾವೆ ಪ್ರೇಮ್. ಯಾಕಂದ್ರೆ ಬಸವನಗೌಡ ದದ್ದಲ್ ಅವರಿಗೆ ಇದರ ಬಗ್ಗೆ ನೇರವಾಗಿ ವಿಚಾರಗಳು ಗೊತ್ತಿದೆಯಾ ಗೊತ್ತಿಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಯಾಕಂದ್ರೆ ಅವರ PS ಆದಂತ ಪಂಪಣ್ಣವರು ಹಣವನ್ನು ಪಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಬಂಧನಕ್ಕೊಳಗಾಗ್ತಾರಾ ಅಥವಾ ಕೇವಲ ನಾಗೇಂದ್ರ ಅವರಿಗೆ ಮಾತ್ರ ಈ ಬಂಧನದ ವಿಚಾರ ಫಿಕ್ಸ್ ಆಗುತ್ತಾ ಅಥವಾ ಸೀಮಿತವಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗ ಕಾದು ನೋಡಬೇಕಾಗಿರುವಂಥದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆನೂ ಕೂಡ ಅಧಿಕೃತ ಮಾಹಿತಿಗಳು ಕೂಡ ಹೊರಬರುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. CID CBI ನಂತರ ಇಡಿ ಕೂಡ ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಕೊಟ್ಟಿರುವಂಥದ್ದು. ಇಬ್ಬರು ಕಾಂಗ್ರೆಸ್ ಶಾಸಕರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರ PAಯನ್ನು ಅರೆಸ್ಟ್ ಮಾಡಿರುವಂಥದ್ದು ಹರೀಶ್ ಅಂಥೇಳಿ ಅವರದು.
ಈಗ ಬಹುತೇಕ ನಾಗೇಂದ್ರ ಅವರ ಬಂಧನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಚಾರಣೆ ಮುಗಿದ ಬಳಿಕ ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗುವಂಥದ್ದು. 7:30ಕ್ಕೆ ಆರಂಭವಾದಂತಹ ವಿಚಾರಣೆ 4:15 ಆದರೂ ಕೂಡ ಮುಗ್ದಿಲ್ಲ. ಹಾಗಾಗಿ ಸಿಕ್ಕಂತಹ ಸಾಕ್ಷ್ಯಗಳು, ಕಡತಗಳು, ಮಾಹಿತಿಯನ್ನು ಆಧರಿಸಿ ನಾಗೇಂದ್ರ ಅವರಿಗೆ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ.